ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡೋವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡೋವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡೋವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡೋವಂಥ ಕೆಲಸ ಮಾಡೋವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋಂಥ ಕೆಲಸನ ಮಾಡ್ತೀನಿ. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಇದಕ್ಕೆ ತಲೆ ಎಳೆಯುವಂಥ ಕೆಲಸನ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗಾಗಲೇ ಕೇಳ್ತಾ ಇದ್ರಿ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಈ ಒಂದು ಏನು ಕಾಮಕ್ರಿಮಿ ಇದ್ದಾನೆ, ಈ ಕಾಮಕ್ರಿಮಿಯ ಮಾತುಗಳನ್ನ ಕೇಳ್ತಾ ಇದ್ರಿ. ಸರಿ, ಸುಮಾರು 1 ತಿಂಗಳ ನಂತರ ಹತ್ರ ಆಗೋಯ್ತು. 1 ತಿಂಗಳ ನಂತರ ಬಂದು ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದಾನೆ. ಆ ಎಕ್ಸ್ಪ್ಲನೇಷನ್ ಏನು ಹಾಗಾದರೆ ನೋಡ್ತಾ ಇದ್ದೀರಿ. ಈತ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ. ಅದು ಯಾರ್ಯಾರನ್ನ? ಕಾರ್ಯಕರ್ತರು, ಹಾಗೆ ದೇವೇಗೌಡರು, ಕುಮಾರಣ್ಣ ಇವರನ್ನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಯಾಕೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಜನತೆಯನ್ನು ಯಾಕೆ ಕೇಳಲಿಲ್ಲ ಗೊತ್ತಿಲ್ಲ. ಹಾಗಾದರೆ ಇವನು ಫಾರಿನ್ನಲ್ಲಿ ಎಲ್ಲಿದ್ದಾನೆ ಅಂತ ತಿಳಿಸ್ಲಿಲ್ವಂತೆ, ಹಾಗೆಯೇ ಯಾರಿಗೂ ಅಂದರೆ ಎಲ್ಲಿದ್ದೀನಿ ಅಂತ ಹೇಳಿಲ್ಲ, ಹಾಗಾಗಿ ಅದಕ್ಕೆ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳ್ತಾನೆ. ಓಕೆ, ಅವರಿಗೆ ಎಲ್ಲಿದ್ದೀನಿ ಅಂತ ತಿಳಿಸಿಲ್ಲ, ಕ್ಷಮೆಯನ್ನು ಕೇಳ್ತೀನಿ ಅಂತ ಅಂದೆ ಮಿಸ್ಟರ್ ಪ್ರಜ್ವಲ್ ರೇವಣ್ಣ. ಆದರೆ ಕೆಲವೊಂದು ಕ್ವಶ್ಚನ್ಗಳಿದೆ. ಆ ಕ್ವಶ್ಚನ್ಗಳಿಗೆ ನಿನ್ನ ಹತ್ರ ಉತ್ತರ ಇದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿನಲ್ಲೇ ಆಗಲಿ, ನಿನ್ನನ್ನು ವಹಿಸಿಕೊಂಡು ಮಾತನಾಡುವವರು ಯಾರ ಹತ್ತಿರನೇ ಆಗಲಿ ಉತ್ತರ ಇದ್ದರೆ ದಯವಿಟ್ಟು ಹೇಳಿ. ಯಾಕೆಂದರೆ ಇವತ್ತಿಗೂ ಕೂಡ ಕೆಲವರು ಏನು ನಿಮ್ಮ ಬೆಂಬಲಿಗರು ಅಂತನೋ, ನಿಮ್ಮ ಬಕೆಟ್ ಹಿಡಿಯೋರು ಗೊತ್ತಿಲ್ಲ ನನಗೆ ಅವ್ರು ಯಾರಂತ, ಅವರು ಇವತ್ತಿಗೂ ಹೇಳ್ತಾ ಇದ್ದಾರೆ ನಾವು ಪ್ರಜ್ವಲ್ ರೇವಣ್ಣನ ಪರವಾಗಿ ನಿಂತ್ಕೊಂಡು ಮಾತಾಡ್ತೀವಿ ಅಂತ. ಕೆಲವರು ಮಾತಾಡೋದನ್ನು ನಾನು ಇವತ್ತಿಗೂ ಕೂಡ ನೋಡಿದ್ದೇನೆ. ಆದರೆ ನನಗೆ ಬಂದಿರತಕ್ಕಂಥ ಪ್ರಶ್ನೆಗಳು ಸಿಂಪಲ್, ತುಂಬ ಉದ್ದವಾಗಿಲ್ಲ. ನೀವು ಹೇಳಿರ್ತಕ್ಕಂಥ ಅಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನೇ ತೆಗೆದುಕೊಂಡು ನಾನು ನಿಮ್ಮನ್ನು ಪ್ರಶ್ನೆಯನ್ನು ಕೇಳ್ತೀನಿ. ಹಾಗಾಗಿ ನನಗೆ ಹೇಳಿ, ದಯವಿಟ್ಟು ಯಾರಾದರೂ ಇದ್ದರೂ ಪರವಾಗಿಲ್ಲ. ಈ ಒಂದು ಪ್ರಕರಣದ ಕೇಸ್ ಇರಲಿಲ್ಲ, ನಾನು 26ನೇ ತಾರೀಕು ರಾತ್ರಿ ಹೊರಟಾಗ, ಅಂದರೆ ಎಲೆಕ್ಷನ್ ದಿನ, ಚುನಾವಣೆ ನಡೆದ ದಿನ ಅಂತ ಹೇಳಿದ್ದಾನೆ. ಒಪ್ಕೊಳ್ತೇನೆ. ಫಾರಿನ್ಗೆ ಹೋಗೋದು ಪ್ರೀ ಪ್ಲ್ಯಾನ್ ಆಗಿತ್ತು. ಓಕೆ, ಹೌದು, ಪ್ರೀ ಪ್ಲ್ಯಾನ್ ಆಗಿತ್ತು, ಒಪ್ಕೊಳ್ಳೋಣ.
ಅಂತ ಹೇಳೋ ಈತ ಯಾಕೆ ಫಾರಿನ್ಗೆ ಹೋದೆ ಅನ್ನೋದನ್ನು ಹೇಳಲಿಲ್ಲ, ಏನು ಕೆಲಸ ಅನ್ನೋದನ್ನು ಹೇಳಲ್ಲ, 1 ತಿಂಗಳು ಸರಿ ಸುಮಾರು ಏನು ಕೆಲಸ ಅನ್ನೋದನ್ನು ಮೊದಲೇ ಹೇಳಲ್ಲ. ಸರಿ ಯಾತಕ್ಕೋ ಹೋದ ಬಿಟಾಕಿ. ಆದರೆ ಅದೇ ಎಲೆಕ್ಷನ್ ದಿವಸ ಈ ಪ್ರಜ್ವಲ್ ರೇವಣ್ಣನ ಏನು ಸೋದರ ಮಾವ ಇದ್ದಾರೆ, ಅಂದರೆ ಭವಾನಿ ರೇವಣ್ಣನ ಸಹೋದರ ತೀರಿಕೊಳ್ತಾರೆ, ಅಂದರೆ ಅವರು ಮರಣ ಹೊಂದ್ತಾರೆ. ಅಲ್ಲಿ ಇವರ ಸೋದರ ಮಾವ, ಸ್ವಂತ ಸೋದರ ಮಾವ ಮರಣವನ್ನು ಹೊಂದಿದ್ರೆ ಈತ ಆ ದಿನ ರಾತ್ರಿಯೇ ಏನು ಫ್ಲೈಟನ್ನು ಹತ್ತಿಕೊಂಡು ಹೋಗ್ತಾನೆ ಅಂತ. ಆದರೆ ಫ್ಲೈಟನ್ನು ಹತ್ಕೊಂಡು ಹೋಗಿದ್ದಾನೆ ಇಲ್ವೋ ಅನ್ನೋದಕ್ಕೆ ಇನ್ನೂ ಕ್ಲಾರಿಫಿಕೇಷನ್ ಬರಬೇಕು, ಹೋಗಿದ್ದಾನ ಇಲ್ವೋ ಅನ್ನೋದರಲ್ಲಿ ಡೌಟ್ ಇದೆ ಇತ್ತೀಚೆಗೆ ಅವನು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ. ಹಾಗೆಯೇ ಸೋದರ ಮಾವ ಸತ್ತು ಹೋದರೂ ಕೂಡ ಆ ಸಂಬಂಧಕ್ಕಿಂತ ನನಗೆ ಫಾರಿನ್ಗೆ ಹೋಗೋದೇ ಮುಖ್ಯ, ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ, ನನಗೆ ಗೊತ್ತಿಲ್ಲ ಇಂಪಾರ್ಟೆಂಟ್ ಆಗಿತ್ತಾ ಗೊತ್ತಿಲ್ಲ. ಅದರ ಬಗ್ಗೆ ಇವರ ಮನೆಯವರು ಯಾರಾದರೂ ಒಬ್ಬರು ಕೂಡ ಮಾತಾಡಿಲ್ಲ. ಅಂದರೆ ಸತ್ತ ದಿನವೇ ಪ್ರಜ್ವಲ್ ರೇವಣ್ಣ ಯಾಕೆ ಹೋದ ಅಂತ ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ಈತನಿಗೂ ಗೊತ್ತಿಲ್ಲ. ಅಲ್ಲ, ಎಲ್ರಿಗೂ ಗೊತ್ತಿದೆ. ಗೊತ್ತಿದ್ರು ಕೂಡ ಇಲ್ಲಿ ಬಹಳಷ್ಟು ಜನ ನಾಟಕಗಳನ್ನು ಆಡಿದರು. ಓಕೆ, ಇನ್ನೂ ಮುಂದಕ್ಕೆ ಹೋಗೋಣ. ಸ್ವಲ್ಪ ಇವರ ಮನೆ ಒಬ್ಬರು ಮಾತಾಡಲಿಲ್ಲ ಅನ್ನೋದನ್ನು ಬಿಟ್ಟರೆ ಈತ ಹೇಳ್ತಾನೆ ಮತ್ತೆ ಮುಂದೆ ಹೋಗಿ, ಎಕ್ಸ್ ಖಾತೆ ಮತ್ತು ಲಾಯರ್ ಮುಖಾಂತರ 7 ದಿನಗಳ ಕಾಲಾವಕಾಶ ಕೇಳಿದ್ದೆ. ಆದರೆ ಆ 7 ದಿನದಲ್ಲಾದರೂ ಏನಾದರೂ ಉತ್ತರವನ್ನು ಹೇಳಬೇಕಿತ್ತು. ಹಾಗೆಯೇ ಈತ ಹೇಳೋ ಪ್ರಕಾರ ಎಲ್ಲರೂ ಓಪನ್ ವೇದಿಕೆಯಲ್ಲಿ ಮಾತಾಡಿದರು, ರಾಹುಲ್ ಗಾಂಧಿ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಕೆಲವರು ಇರ್ಬೋದು, ಬೇರೆ ಬೇರೆಯವರೆಲ್ಲ. ಹಾಗಾಗಿ ನಾನು ಡಿಪ್ರೆಷನ್ಗೆ ಹೋಗಿ ಐಸೋಲೇಟ್ ಆಗಿದ್ದೆ ಅಂತ. ನನಗೆ ಒಂದು ಗೊತ್ತಾಗಿಲ್ಲ, ಐಸೋಲೇಟ್ ಆಗಿದ್ದಂತೆ. ನಗು ಬರುತ್ತೆ ರೀ. ಅಬ್ಬಾಬಾಬಾ, ಏನು ಪ್ರಜ್ವಲ್ ರೇವಣ್ಣ, ಮಿಸ್ಟರ್ ಪ್ರಜ್ವಲ್ ಅವರಿಗೆ ನನಗೆ ಒಂದು ಕ್ವಶನ್ ಇದೆ. ಇತ್ತೀಚೆಗೆ ಏನಾದರೂ ಈ ಹಳೆಯ ಕಾಲದಲ್ಲಿ ಫಿಲಮ್ ಆಕ್ಟರ್ಗಳಿದ್ರಲ್ಲ, ವಜ್ರಮಣಿಯವರು ಇರ್ಬೋದು, ಸುಧೀರ್ ಅವರು ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ಇಂತಹವರು ಎಲ್ಲ ಇದ್ದಿದ್ದರೆ ಅಪ್ಪಿತಪ್ಪಿ ಅವರು ತೊಗೊಂಡಿರ್ತಕ್ಕಂಥ ಬಿರುದುಗಳನ್ನೆಲ್ಲ ಈತನಿಗೆ ಕೊಡಬೇಕಾಗ್ತಿತ್ತು, ಏನೋ ಗೊತ್ತಿಲ್ಲ. ಅಬ್ಬಾಬಾ, ಸದ್ಯ ಈತನ ಕಾಲದಲ್ಲಿ ಅವರಂತೂ ಇಲ್ಲ. ಹಾಗಾಗಿ ನಮ್ಮ ಪುಣ್ಯ ಅಂತಲೇ ಹೇಳಬೇಕು. ಯಾಕೆ ಅಂತ ಇದನ್ನು ಹೇಳ್ತೀನಿ. ಡಿಪ್ರೆಷನ್ನಿಗೆ ಇದನ್ನೆಲ್ಲ ಕೇಳಿ ಓಪನ್ ಸ್ಟೇಜಲ್ಲಿ ಈತ ಹೋಗಿಬಿಟ್ಟಿದ್ದಂತೆ. ಆ ಡಿಪ್ರೆಷನ್ನಿಗೆ ಹೋದ ಮೇಲೆ ನನಗೆ ಗೊತ್ತಾಗಿಲ್ಲ. ಡಿಪ್ರೆಷನ್ನಿಗೆ ಹೋದ ಮೇಲೆ ಯಾವುದೇ ಡಿಪ್ರೆಷನ್ಗೆ ಹೋದ ವ್ಯಕ್ತಿ, ನಾನು ಕೂಡ ಹೋಗಿ ಬಂದಿದ್ದೇನೆ, ಸುಮಾರು ವರ್ಷಗಳೇ ತೆಗೆದುಕೊಳ್ಳುತ್ತೆ ಯಾವುದೇ ವಿಷಯದಲ್ಲಿ ಹೋದ್ರೂ. ಆದರೆ ಈತ ಕೇವಲ 15 ದಿವಸಕ್ಕೆ, ಅದು ಐಸೋಲೇಟ್ ಆಗಿದ್ದವನು, 15 ದಿವಸಕ್ಕೆ ಸರಿ ಹೋಗಿದ್ದಾನಂತೆ. ಇವತ್ತು ಕೂತ್ಕೊಂಡು ನಿನ್ನೆ ಈ ಒಂದು ಹೇಳಿಕೆಯನ್ನು ಬಿಡುಗಡೆಯನ್ನು ಮಾಡಿದ್ದ, ಅಂದರೆ ವಿಡಿಯೋವನ್ನು ಮಾಡಿದ್ದಾನೆ. ಆದರೆ ಹಾಗಂತ ಹೇಳ್ಬಿಟ್ಟು ವಿಡಿಯೋವನ್ನು ಮಾಡಿದ ತಕ್ಷಣ ದೇವೇಗೌಡರು ಮರ್ಯಾದೆಯನ್ನು ಉಳಿಸ್ಬಿಟ್ಟೆ ಅಂತನೋ ಏನೋ ಅಲ್ಲ. ಇಷ್ಟು ದಿನ ಆಲ್ರೆಡಿ ಕಳೆದಾಗಿದೆ, ಗೊತ್ತಿಲ್ಲ. ಈ 15 ದಿವಸದಲ್ಲಿ ನಾನು ಸೈಕಾಟ್ರಿಕ್ ಒಬ್ಬರನ್ನ ಕೇಳ್ತಾ ಇದ್ದೆ. ಕೇಳಿದಾಗ ಫೋನ್ ಮಾಡಿ ಅವರು ಹೇಳ್ತಿದ್ರು, ಅದು ಅಷ್ಟು ಸುಲಭ ಅಲ್ಲ, ಡಿಪ್ರೆಷನ್ಗೆ ಹೋದರೆ ಹೊರಗೆ ಬರುವುದು ಎಷ್ಟೋ ಸಲ ಪ್ರಾಣಗಳೇ ಹೋಗುತ್ತೆ. ಆದರೆ 15 ದಿನದಲ್ಲಿ ಬರ್ತೇನೆ ಅಂತ ಯಾವುದೇ ವ್ಯಕ್ತಿ ಹೇಳಿದ್ರು ಅದು ಸುಳ್ಳು ಅಂತ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬಿಡೋಣ. ಹಾಗಾದರೆ ನಮಗೆ ಗೊತ್ತಿಲ್ಲ, ಡಿಪ್ರೆಷನ್ನಿಂದ ಕೇವಲ 15 ದಿವಸದಲ್ಲಿ ಡಿಪ್ರೆಷನ್ನಿಂದ ಹೊರಗೆ ಬಂದಂತಹ ಪ್ರಪಂಚದ ಮೊದಲನೇ ವ್ಯಕ್ತಿ ಮೋಸ್ಟ್ಲಿ ನನಗೆ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣನೇ ಇರಬೇಕು. ಪಾಪ ಪ್ರಜ್ವಲ್ ರೇವಣ್ಣ ಬಾಳೆಹಣ್ಣು ಕೆಲಸ, ಪಾಪ ಇಲ್ಲಿ HD ರೇವಣ್ಣ ನಿಂಬೆಹಣ್ಣಿಗೆ ಕೆಲಸ ಕೊಟ್ಟು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಇನ್ನು ಹಾಸನದಲ್ಲಿ ಕೆಲವೊಂದು ಶಕ್ತಿಗಳು ಸೇರಿ ಪಿತೂರಿಯನ್ನು ನಡೆಸ್ತಿದೆಯಂತೆ. ಅದು ಏನು ಪಿತೂರಿನೇ ಆತನೇ ಬಂದು ಹೇಳಬೇಕು, ಪ್ರಜ್ವಲ್ ರೇವಣ್ಣನೇ. ಯಾರು ಕೂಡ ತಪ್ಪು ತಿಳಿಯಬಾರದಂತೆ. ಮಾಡಿರೋದೇ ತಪ್ಪಾದ ಮೇಲೆ ತಪ್ಪನ್ನು ತಿಳಿಬೇಡಿ ಅಂತ ಹೇಳ್ತಿದ್ದೇನೆ. ತಿಳಿಯೋದು ಬೇಡ. ಶುಕ್ರವಾರ 31ನೇ ತಾರೀಕು ಬರ್ತೀನಿ, ಬಂದು SIT ಮುಂದೆ ನಾನು ಹಾಜರಾಗ್ತೀನಿ. ನೀನು ಹಾಜರಾಗೋ ನೆಸೆಸಿಟಿ ಇಲ್ಲ, ಯಾಕೆಂದರೆ ಶೋಕಾಸ್ ನೋಟಿಸ್ ಕೂಡ ಕೇಂದ್ರ ಸರ್ಕಾರದಿಂದನೂ ಹೊರಡಿಸಾಗಿದೆ. ಬಂದ ತಕ್ಷಣ ಅರೆಸ್ಟ್ ಮಾಡಬೇಕಷ್ಟೇ. ಆದರೆ ಇಲ್ಲಿವರೆಗೂ ಯಾವುದೇ ಫ್ಲೈಟ್ ಟಿಕೆಟ್, ಈತ 31ನೇ ತಾರೀಕು ಬರ್ತೀನಿ ಅಂತಲೇ ಯಾವುದೇ ಫ್ಲೈಟ್ ಟಿಕೆಟ್ ಬುಕ್ ಆಗಿಲ್ಲ. ಇಲ್ಲಿವರೆಗೂ ಪ್ರಪಂಚದ ಯಾವುದೇ ಮೂಲೆಯಿಂದ ಬೆಂಗಳೂರಿಗೆ ಭಾರತದ ಯಾವುದೇ ಒಂದು ಫ್ಲೈಟ್ಗೂ ಕೂಡ ಆಲ್ಮೋಸ್ಟ್ ಈಗ ಚೆಕ್ ಮಾಡಿರೋ ಪ್ರಕಾರ SIT ಅವರು ಭಾರತದ ಯಾವುದೇ ಒಂದು ನಮಗೆ ಏರ್ಪೋರ್ಟ್ಗೂ ಕೂಡ ಇಲ್ಲಿ ಒಂದು ಟಿಕೆಟ್ಗಳು ಬುಕ್ ಆಗಿಲ್ಲ ಪ್ರಜ್ವಲ್ ರೇವಣ್ಣ ಅನ್ನುವ ಹೆಸರಿನಲ್ಲಿ. ಗೊತ್ತಿಲ್ಲ ಹೇಗೆ ಬರ್ತಾನೆ ಅಂತ. ಯಾಕೆ ಬುಕ್ ಆಗಿಲ್ಲ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈತ ಎಲ್ಲಿರಬಹುದು, ಏನು ಈತ ಇತ್ತೀಚೆಗೆ ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಏನೆಲ್ಲ ಅನುಮಾನಗಳನ್ನು ಹುಟ್ಟು ಹಾಕಿದೆ, ಅಂದರೆ ಈತ ಫಾರಿನ್ಗೆ ಹೋಗಿದ್ದಾನೆ ಇಲ್ವಾ, ಈತ ಇಲ್ಲಿಯೇ ಎಲ್ಲೋ ಇರಬಹುದು, ಈ ಥರದ ಅನುಮಾನಗಳನ್ನ ಹುಟ್ಟಾಕ್ತಿದೆ. ಅದು ಯಾಕೆ, ಆ ತರಹದ್ದು ಈತ ಏನು ಮಾಡಿದೆ, ಇವನು ಏನು ಮಾಡಿದ್ದಾನೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೆಳೆಯರೆ. ಹಾಗೆಯೇ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋಗಾಗಿ